ನಮಸ್ಕಾರ, ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ಸಹ್ಯಾದ್ರಿ ಬೈಕರ್ಸ್. ನಾವೀಗ ಲ್ಯಾಂಡ್ ಆಗಿದ್ದೀವಿ. ಫ್ಲೈಟ್ ಬರೋದು 1 ಅವರ್ ಲೇಟ್ ಆಯಿತು. ನನ್ನ ಜೊತೆ ಈ ಸತಿ 5 ಜನ ಇದ್ದಾರೆ. ರಾಮ್, ಮಿಥುನ್, ಪ್ರವೀಣ್, ಸಜಯ್ ಮತ್ತು ವಿಕಾಸ್. 14 ದಿನದ ಪ್ರಯಾಣ. ಈಗ ಲ್ಯಾಂಡ್ ಆಗಿ ಲಗೇಜ್ ತೊಗೊಂಡಿದ್ದೀವಿ. ಹೋಟೆಲ್ಗೆ ಹೋಗಬೇಕು. ಕ್ಯಾಬ್ಗೆ ಕಾಯ್ತಾ ಇದ್ದೀವಿ. ಆ್ಯಕ್ಚುಲಿ ಡೈರೆಕ್ಟಾಗಿ ಲ್ಯಾಂಡ್ ಆಗಿರೋದ್ರಿಂದ 24 ಅವರ್ಸ್ ಕಂಪಲ್ಸರಿ ರೆಸ್ಟ್ ತೊಗೋಬೇಕು ಅಕ್ಲಮೆಟೈಸೇಷನ್ಗೆ. ನೀವು ಅಷ್ಟೇ ನೆಕ್ಸ್ಟ್ ಸತಿ ಬಂದಾಗ ಮರಿಬೇಡಿ. ಮತ್ತು ಡೈಮಾಕ್ಸ್ನ ತೊಗೊಳ್ಳಿ, ಇಲ್ಲಾಂದರೆ AMS ಪ್ರಾಬ್ಲಮ್ ಆಗುತ್ತೆ. ಬೆಳಗ್ಗೆ ನಾವು ಕಾರ್ಗಿಲ್ಗೆ ಹೊರಡ್ತಾ ಇದ್ದೀವಿ. ನಮ್ಮ ಮುಂದಿನ ಪ್ರಯಾಣ ಬೆಳಗ್ಗೆ ಸಿಗೋಣ. ಟೇಕ್ ಕೇರ್. ನಿನ್ನೆ ಲಡಾಖಿಗೆ ಬಂದಿದ್ದೀವಿ. ಹೇಗೆ ನಿನ್ನೆ ರೆಸ್ಟ್ ಡೇ. ಈಗ ಕಾರ್ಗಿಲ್ ಹೊರಟಿದ್ವಿ. ನಮ್ಮ ಜಿಮ್ ಕ್ಯಾರಿ ಅವ್ರು ರೆಡಿ ಆಗ್ತಾ ಇದ್ದಾರೆ. ಇದೆ ರೂಮು. ನಮ್ಮ ಹೊಸ ಸೇರ್ಪಡೆ ನಮ್ಮ ಬೆಂಗಳೂರು ಬೈಕರ್ಸ್ ಗ್ರೂಪ್ಗೆ ಮಿಥುನ್ ಅಂದ್ಬಿಟ್ಟು. ನಿಮ್ಗೆ ಸ್ವಲ್ಪ ದರ್ಶನ್ ಥರ ಕಾಣಲ್ಲ ಅವರು. ನೋಡಿ, ಮ್ಯಾನರಿಸಮ್ ಎಲ್ಲ ಹಂಗೆ ಇದೆ, ಹೈಟು, ಪರ್ಸ್ನಾಲಿಟಿ ಎಲ್ಲ. ಸೊ ಈಗ ಹೆಂಗೆ ಅನಿಸ್ತಿದೆ ಮೊದಲನೇ ಆ ಪ್ರಯಾಣ ನಮ್ಮ ಜೊತೆ ಮಿಥುನ್? ಚೆನ್ನಾಗಿದೆ. ನಾವು ಫಸ್ಟ್ ಡೇ ಬೈಕ್ ನಮ್ಮ ಬೈಕ್ ಗ್ರೂಪ್ನ ಮುಖ್ಯ ಸಿಗುತ್ತೆ. ಗುಡ್ ಮಾರ್ನಿಂಗ್ ರಾಮ್. ಹೌ ಇಸ್ ದೋಷ್? Thanks to Dimax for keeping us. So this is a hotel we are staying. Oh, ನಮ್ಮ ಬಂದರು ದೀಪಿಕಾ ಪಡ್ಕೊಂಡ್, ಸಜ್ಜಯ್, ಇವರೇ ನಮ್ಮ. ಹೇಗೆ ಇದು ಇದಾಗತ್ತಾ? ಏನಾಗುತ್ತೆ ಹೇಳಿ? ಏನಾಗುತ್ತೆ? ಇನ್ನೊಂದು ಫಿಲ್ಮ್ ಬರ್ತಾ ಇದಲ್ಲ ಅದಕ್ಕೆ. ಓ, ಹಂಗೆ ಸಲೋ ಸಲೋ. ನಾವೀಗ ಹೊರಡಕ್ಕೆ ರೆಡಿ ಆಗಿದ್ದೀವಿ. ಇದೇ ನೋಡಿ ನಮ್ಮ ಹಿಮಾಲಯನ್ 450s. ಇದು ನಾವು ಉಳ್ಕೊಂಡಿರುವಂಥ ಹೋಟೆಲ್ ಹಿಮಾಲಯನ್ ಹೆರಿಟೇಜ್ ಹೋಟೆಲ್, ಲೇ ಶಂಕರ್ ರೋಡಲ್ಲಿ ಬರುತ್ತೆ. ಭಾಳ ಕಂಫರ್ಟಬಲ್ ಸ್ಟೇ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸ್ಟಾಫ್ ಕೂಡ ಚೆನ್ನಾಗಿದ್ದಾರೆ ಆ್ಯಂಡ್ ಫುಡ್ ಈಸ್ ಆಲ್ಸೋ ಗುಡ್. ನೆಕ್ಸ್ಟ್ ಸತಿ ಬಂದಾಗ ಟ್ರೈ ಮಾಡಿ. ನಮ್ಮ 450ಗಳು ರೆಡಿ ಆಗಿದೆ. ಈಗ ನಮ್ಮ ಪ್ರಯಾಣ ಕಾರ್ಗಿಲ್ ಕಡೆ. ಕಾರ್ಗಿಲ್ ಇಲ್ಲಿಂದ 4 ಅವರ್ಸ್ ವೆರಿ ಸೀನಿಕ್ ಸ್ಟ್ರೆಚ್ ಇದೆ. ಭಾಳ ಎಂಜಾಯ್ ಮಾಡ್ತೀವಿ. ಅಲ್ಲಿಂದ ಹುಂದರ್ಮಾನ್ ವ್ಯೂ ಪಾಯಿಂಟ್ ಮತ್ತು ಕಾರ್ಗಿಲ್ ವಾರ್ ಮೆಮೋರಿಯಲ್ಗೆ ಹೋಗಿ ಇವತ್ತು ಕಾರ್ಗಿಲಲ್ಲಿ ಉಳ್ಕೊತೀವಿ. ಇದು ಲಡಾಖ್ ನನ್ನ 4th ಟೈಮ್ ಆ್ಯಂಡ್ ಇದು ಈ ಸರ್ಕ್ಯೂಟ್ ಬಂದು 2nd ಟೈಮ್. ಲಾಸ್ಟ್ ಟೈಮ್ ಗಲ್ಲಾನ್ ವಾರ್ ಮೆಮೋರಿಯಲ್, ಸೋ ಮೊರಿರಿ ಮತ್ತು ಸಿಯಾಚಿನ್ ಬೇಸ್ ಕ್ಯಾಂಪ್ ಮಿಸ್ ಆಗಿತ್ತು. ಈ ಸತಿ ಮಿಸ್ ಆಗಬಾರ್ದು ಅಂತ ಬಂದಿದ್ದೀವಿ. ಎನಿಹೌ ದಿಸ್ ವೀಕೆಂಡ್, ಸ್ಯಾಟರ್ಡೇ ಎಂಜಾಯ್ ಮಾಡಿ, ಕಾಫಿ ಕುಡೀರಿ ಆ್ಯಂಡ್ ಎಂಜಾಯ್ ಮಾಡಿ ವೀಕೆಂಡ್ನ. ಮತ್ತೆ ಸಿಗೋಣ. ಇನ್ನೂ 14 ದಿನ ನಮ್ಮ ಜೊತೆ ಹೀಗೆ ನೀವು ಪ್ರಯಾಣ ಮಾಡ್ತಾ ಇರಬೇಕು. We have reached Lamayuru now. ಲಮಯೂರನ್ನ ಮೂನ್ ಲ್ಯಾಂಡ್ ಆಫ್ ಲಡಾಖ್ ಅಂತ ಕರೀತಾರೆ. ಏನಕ್ಕಂದ್ರೆ ಇಲ್ಲಿ ಮಿಲಿಯನ್ಸ್ ಆಫ್ ಇಯರ್ಸ್ ಅಗೋ ಲೇಕ್ ಆಗಿತ್ತು. ಆ ಲೇಕ್ ಬತ್ತೋದ್ಮೇಲೆ, ಡ್ರೈ ಆದ್ಮೇಲೆ ಅದರಲ್ಲಿ ಏನು ಮಣ್ಣಿತ್ತು, ಜೇಡಿ ಮಣ್ಣು, ಅದು ಗಾಳಿ ಮತ್ತು ರೈನಿಂದ ಮೂನ್ ಲ್ಯಾಂಡ್ ಹಿಂಗಿದೆಯೋ ಆ ಥರ ಶೇಪ್ ತಗೊಂಡಿದೆ. ಹಾಗಾಗಿ ಮೂನ್ ಲ್ಯಾಂಡ್ ಅಂತ ಕರೀತಾರೆ. ಇದಾದ್ಮೇಲೆ ವಿಲ್ ಬಿ ರೀಚಿಂಗ್ ಕಾರ್ಗಿಲ್. ಅಲ್ಲಿ ತನಕ ಈ ಡ್ರೋನ್ ವಿಡಿಯೋಸ್ನ ಎಂಜಾಯ್ ಮಾಡ್ತಾ ಇರಿ. ನಾವು ಖಾಲ್ಸಿಯಿಂದ ಲಂಚ್ ಮುಗಿಸ್ಕೊಂಡು ಬಿಡೋದು ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ದ್ರಾಸಲ್ಲಿರುವ ಕಾರ್ಗಿಲ್ ವಾರ್ ಮೆಮೋರಿಯಲ್ಗೆ ಹೋಗೋಕ್ಕಾಗಲ್ಲ, ಲೇಟ್ ಆಗಿಬಿಟ್ಟಿದೆ. ವಿ ಆರ್ ಆನ್ ದ ವೇ ಟು ಹುಂದರ್ಮಾನ್ LOC ವ್ಯೂ ಪಾಯಿಂಟ್. ಹುಂದರ್ಮಾನ್ ಅನ್ನೋದು 1971ಗಿಂತ ಮುಂಚೆ ಪಾಕಿಸ್ತಾನ್ ಕಂಟ್ರೋಲಲ್ಲಿತ್ತು ಒಂದು ಹಳ್ಳಿ. 1971 ವಾರ ಆದಮೇಲೆ ಇಂಡಿಯನ್ ಕಂಟ್ರೋಲಲ್ಲಿದೆ. 71 ವಾರಲ್ಲಿ ಹೇಗೆ ಶೆಲ್ಲಿಂಗ್ ಮಾಡಿದ್ರು ಅಂದರೆ ಪಾಕಿಸ್ತಾನೀಸು ಈ ವಿಲೇಜ್ ಮೇಲೆ ಜನರೆಲ್ಲ ಚೆಲ್ಲಾಪಿಲ್ಲಿ ಆಗಿತ್ತು, ಓಡೋದ್ರು. ಸೊ ಹಾಗಾಗಿ ಸಂಬಂಧಿಕರೆಲ್ಲ ಡಿವೈಡ್ ಆಗೋದ್ರು. ಸೊ ಈಗ ಇದು ಇಂಡಿಯನ್ ಕಂಟ್ರೋಲಲ್ಲಿದೆ. ಇಲ್ಲಿ ನೀವು ಮ್ಯೂಸಿಯಂ ಕೂಡ ಇದೆ. ಮೇಲೆ ಹೋದ್ರೆ ವ್ಯೂ ಪಾಯಿಂಟ್ ಇದೆ. ಅಲ್ಲಿಂದ ನೀವು ಬೈನಾಕ್ಯುಲರ್ ಅಲ್ಲಿ ಬಾರ್ಡರ್ ಏರಿಯಾ ಚೆಕ್ ಪೋಸ್ಟ್ ಎಲ್ಲ ನೋಡ್ಬೋದು. ಬನ್ನಿ ಮೇಲೆ ಸಿಗೋಣ.
ಇದೇ ಹುಂದರ್ಮಾನ್ LOC ವ್ಯೂ ಪಾಯಿಂಟ್. ಅಲ್ಲಿ ಸ್ಟ್ರೈಟ್ ಆಗಿ ಏನ್ ಕಾಣ್ತಾ ಇದೆ ಇದು ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ 0 ಪಾಯಿಂಟ್ ಅನ್ನೋ ಸ್ವಲ್ಪ ನೋಡಿ ಎರಡು ಕಡೆ ಅದು ಇಂಡಿಯನ್ ಚೆಕ್ ಪೋಸ್ಟ್ ಇದೆ. ಮತ್ತೆ ಎಕ್ಸ್ಟ್ರೀಮ್ ರೈಟ್ ಹೋದ್ರೆ ನಿಮ್ಗೆ ಹುಂದರ್ಮಾನ್ ಗೋಸ್ಟ್ ವಿಲೇಜ್ ಮ್ಯೂಸಿಯಂ ಸಿಗತ್ತೆ. ನಿಮ್ಗೆ ಎಕ್ಸ್ಟ್ರೀಮ್ ರೈಟ್ಗೆ ಝೂಮ್ ಮಾಡಿ ನೋಡಿದ್ರೆ ಕಾಣಿಸುತ್ತೆ ಹುಂದರ್ಮಾನ್ ಗೋಸ್ಟ್ ವಿಲೇಜ್. ಅದನ್ನ ಮ್ಯೂಸಿಯಂ ಆಗಿ ಕನ್ವರ್ಟ್ ಮಾಡ್ಯಾರೆ. ಅಲ್ಲಿ ಅವರ ನೋವುಗಳು ಮತ್ತೆ ಅವರ ಹಿಸ್ಟ್ರಿಯನ್ನು ಹೇಳಲಾಗಿದೆ. 1971ಗಿಂತ ಮುಂಚೆ ಅವರು ಪಾಕಿಸ್ತಾನ ಕಡೆ ಇದ್ರು. 1971 ವಾರಲ್ಲಿ ಪಾಕಿಸ್ತಾನ ಅವರು ಎಷ್ಟು ಶೆಲ್ಲಿಂಗ್ ಮಾಡಿದ್ರು ಅಂದ್ರೆ ಆ ಊರು ಬಿಟ್ಟು ಚೆಲ್ಲಾಪೆಲ್ಲಿಯಾಗಿ ಹೋಗ್ಬೇಕಾಯ್ತು. ಈಗ ಅವರು ಇಂಡಿಯಾ ಕಡೆ ಇದ್ದಾರೆ, ನೆಮ್ಮದಿಯಾಗಿದ್ದಾರೆ. ನಮ್ಮ ಡೇ 2ನ ಪ್ರಯಾಣ ಬಹಳ ಚೆನ್ನಾಗಿತ್ತು. ಕಾರ್ಗಿಲ್ ಹೋಟೆಲ್ ತಲುಪಿದೀವಿ, ರೆಸ್ಟ್ ತೊಂತೀವಿ. ಬಟ್ ನಾಳೆ ಪದುಮ್ಗೆ ಹೋಗ್ಬೇಕು. ಏನು ದಾರಿ ಇದೆ ರುದ್ರ ರಮಣೀಯವಾಗಿದೆ. ನಾಳೆ ಪ್ರಯಾಣ ಇನ್ನೂ ಚೆನ್ನಾಗಿರುತ್ತೆ. ಸಿಗೋಣ ಬೆಳಗ್ಗೆ. ಟೇಕ್ ಕೇರ್ ಅಂಡ್ ಗುಡ್ ನೈಟ್. ಕಾರ್ಗಿಲ್ ಬಾರುಲ್ಲಾ ಹೋಟೆಲ್ ಚೆಕಿಂಗ್ ಔಟ್ ನಾವು. Heading to Padum. This is a hotel. ಇದೇ ನಾವು ಉಳ್ಕೊಂಡಿರುವಂತಹ ಹೋಟೆಲ್ ಬಾರುಲ್ಲಾ ಹೋಟೆಲ್. ಕಾರ್ಗಿಲ್ ಇಸ್ ಅ ಬ್ಯೂಟಿಫುಲ್ ಟೌನ್. ತುಂಬಾ ಚೆನ್ನಾಗಿದೆ, ತುಂಬಾ ಹಸಿರಿದೆ. ನೇಚರ್ ಇಲ್ಲಿ ತುಂಬಾ ಅಂದ್ರೆ ತುಂಬಾ ರಮಣೀಯವಾಗಿದೆ. ಈಗ ನಾವು ಪದುಮ್ಗೆ ಹೊರಟಿದ್ವಿ. ಪದುಮ್ಗೆ 7 to 8 hours ಆಗುತ್ತೆ. ನಾವು ಮೊದಲು ಸುರು ವ್ಯಾಲಿ, ರಂಗ್ದೂಮ್ ಮತ್ತೆ ಪೆನ್ಸಿಲಾ ಪಾಸ್ ಥ್ರೂ ಡ್ರಾಂಗ್ಡ್ರೂಮ್ ಗ್ಲೇಷಿಯರ್ನ ದಾಟಿ ಹೋಗ್ಬೇಕಾಗುತ್ತೆ. ಬಹಳ ಚೆನ್ನಾಗಿರುತ್ತೆ ಇವತ್ತಿನ ಪ್ರಯಾಣ. ಬನ್ನಿ ಸುರು ವ್ಯಾಲಿಲಿ ಸಿಗೋಣ. We have reached Suru Valley viewpoint. Suru Valley na gateway to Zanskar anತಾರೆ. It is one of the most beautiful places in Kargil. ಇಲ್ಲಿಂದ ನಿಮಗೆ ನುನ್ ಕುನ್ ಅನ್ನುವ ಹೈಯೆಸ್ಟ್ ಪೀಕ್ ಕಾಣುತ್ತೆ ಇಲ್ಲಿಂದ. ಸೊ ತುಂಬಾ ಚೆನ್ನಾಗಿದೆ ವ್ಯೂ. ಇಲ್ಲಿ ಮುಗಿಸಿ ನಾವು ನೆಕ್ಸ್ಟ್ ನಿಮ್ಗೆ ರಂಗ್ದುಮಲ್ ಸಿಗ್ತೀವಿ. ಅಲ್ಲಿ ತನಕ ಈ ಡ್ರೋನ್ ಫುಟೇಜಸ್ ನ ಎಂಜಾಯ್ ಮಾಡ್ತಾ ಇರಿ. ಈಗ ಸಮಯ 2 ಗಂಟೆ. ರಂಗ್ದುಮಲ್ಲಿದ್ದೀವಿ. ಸಜಯ್ ಅವರು ತಮ್ಮ ಕೈಯಾರ ಎಲ್ಲರಿಗೂ ಮ್ಯಾಗಿ ಮಾಡಿಕೊಟ್ರು, ತಿಂತಾ ಇದ್ದೀವಿ. ಪ್ರವೀಣ್ ಅವರು ಏನು ಬೇಡ ಅಂದವರು 2 ಮ್ಯಾಗಿ ಮಾಡಿಕೊಂಡು ಅದಕ್ಕೆ ಮೆಣಸಿನ್ಕಾಯಿ ಹಾಕೊಂಡು ತಿಂತಾ ಇದ್ದಾರೆ. ಮಿಥುನ್ ಅವರು ಕೂಡ ಬಹಳ ಎಂಜಾಯ್ ಮಾಡ್ತಾ ಇದ್ದಾರೆ. ಹೊರಗೆ ನೋಡಿ ನೇಚರ್ ಹೆಂಗಿದೆ ಅಂದರೆ ಈ ನೇಚರ್ ನೋಡಿಕೊಂಡು ಏನು ತಿಂದ್ರೂ ಜೀರ್ಣ ಆಗೋಗುತ್ತೆ. ಸೊ ನಾವು ಕೂಡ ಈ ಸ್ಟ್ರೆಚಲ್ಲಿ ಬಂದ್ವಿ. ಪ್ರಕೃತಿ ಸೌಂದರ್ಯ ಎಷ್ಟು ಚೆನ್ನಾಗಿತ್ತು ಅಂದರೆ ನಮ್ಗೆ ಅಶ್ವಾಗಿದ್ದೆ ಗೊತ್ತಾಗಿಲ್ಲ. ಕೊನೆಗೆ ಗೊತ್ತಾಯಿತು ಯಾವುದೋ ಒಂದು ಹೋಟ್ಲಲ್ಲಿ ನಿಲ್ಲಿಸಿದ್ವಿ. ಅಲ್ಲಿ ನೋಡಿದ್ರೆ ಮ್ಯಾಗಿ ಬಿಟ್ಟರೆ ಬೇರೆ ಏನೋ ಆಪ್ಷನ್ ಇಲ್ಲ. ನೋಡಿ ನಾವು ಕೂಡ ಮ್ಯಾಗಿನೇ ತಿಂತಾ ಇದ್ದೀವಿ. ಏನು ಮಾಡೋದು, ಈ ಥರ ನೀವು ಟ್ರಾವೆಲ್ ಬಂದಾಗ ಎಸ್ಪೆಷಲಿ ಲಡಾಖಲ್ಲೆಲ್ಲ ರೆಡಿಯಾಗಿರಬೇಕು. ಮ್ಯಾಗಿ ಅಥವಾ ಪರೋಟಾಗೆ ಪೋಹಾಗೆ ಅದನ್ನೇ ಸಿಕ್ಕಿದೆ ತಿಂತಾ ಇದ್ದೀವಿ. ಹೊರಗಡೆ ನೇಚರ್ ಲ್ಯಾಂಡ್ಸ್ಕೇಪ್ ತೋರಿಸಿ ನೋಡಿ, ಏನು ಮಸ್ತಿದೆ. ಇದು NH 301 ಪದುಮ್ ಟು ಕಾರ್ಗಿಲ್, ಕಾರ್ಗಿಲ್ ಟು ಪದುಮ್. ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಸ್ಟ್ರೆಚ್ ಇನ್ ದಿ ವರ್ಲ್ಡ್ ಅಂತ ಹೇಳ್ತಾರೆ. ಇಲ್ಲಿ ಇಮ್ಯಾಜಿನೇ ಮಾಡ್ಕೊಳಕ್ಕಲ್ಲ ನೀವು ಸ್ಟ್ರೆಚ್, ಈ ಲ್ಯಾಂಡ್ಸ್ಕೇಪಿಂಗ್ ಇರುತ್ತೆ ಅಂದ್ಬಿಟ್ಟು. ಮಿಥುನ್ ಅವರು ಕೂಡ ಪ್ರಕೃತಿ ಸೌಂದರ್ಯವನ್ನು ಸವಿತಾ ಇದ್ದಾರೆ. ಹಿಂದೆ ರಾಮ್ ಮತ್ತು ವಿಕಾಸ್ ಹಿಂದೆ ಉಳ್ಕೊಂಡಿದ್ದಾರೆ. ಅವ್ರಿಗೆ ಕಾಯ್ತಾ ಇದ್ದೀವಿ. ಅವ್ರು ಬಂದ ತಕ್ಷಣ ಹೊರಡ್ತೀವಿ. ಬಟ್ ಈ ಡ್ರೈವ್ ಇದೆಯಲ್ಲ ಮೋಸ್ಟ್ ಮೆಮೊರೇಬಲ್ ಡ್ರೈವ್ ಇರುತ್ತೆ. ಯಾಕಂದರೆ ಈ ಲ್ಯಾಂಡ್ಸ್ಕೇಪ್ ಮತ್ತು ನೇಚರೇ ಆಗಿದೆ.
ನಿಮ್ಮ ಮುಂದೆ ಏನು ಕಾಣ್ತಿದೆ ಇದು ಡ್ರಾಂಗ್ ಡ್ರೊಂಗ್ ಗ್ಲೇಷಿಯರ್ ಸ್ಟೋರ್ ರಿವರ್ನ ಸೋರ್ಸ್ ಇದು ಪೆನ್ಸಿಲಾ ಪಾಸ್ ಅಲ್ಲಿ ಬರುತ್ತೆ ಆನ್ ದ ವೇ ಟು ಪದುಮ್ ಜನ್ಸ್ಕಾರ್ ಪದುಮ್ ಹೈವೇ ಮಧ್ಯದಲ್ಲಿ. ನಿಮ್ಗೆ ಇದು ಇಷ್ಟು ಚಿಕ್ಕದಾಗಿ ಕಾಣ್ಬೋದು, ಬಟ್ ದಿಸ್ ಈಸ್ 24 ಕಿಲೋಮೀಟರ್ ಲಾಂಗ್. ದಿ ಆಲ್ಟಿಟ್ಯೂಡ್ ಆಫ್ 15,680. ಬ್ಯೂಟಿಫುಲ್ ಪ್ಲೇಸ್. ನಾವು ಎಂಜಾಯ್ ಮಾಡ್ತಾ ಇದ್ದೀವಿ. ಒಂದು ಸ್ವಲ್ಪ ಟೀ ಅಥವಾ ಕಾಫಿ ಕುಟ್ಕೊಂಡು ನೆಕ್ಸ್ಟ್ ಪದುಮ್ಗೆ ಹೋಗ್ತೀವಿ. ಪದುಮಲ್ಲಿ ಸಿಗೋಣ. ಅಲ್ಲಿ ತನಕ ಈ ಬ್ಯೂಟಿಫುಲ್ ಸ್ಟ್ರೆಚ್ನ ಎಂಜಾಯ್ ಮಾಡ್ತಾ ಇರಿ. ನಾವೀಗ ಸೆಕೆಂಡ್ ಹೋಮ್ ಟು ಜನ್ಸ್ಕಾರ್ ಪದುಮಲ್ಲಿದ್ದೀವಿ. ಪದುಮಿಂದ ಸ್ವಲ್ಪ ಮೇಲೆ ಬಂದರೆ ಟಾಪಲ್ಲಿರುವಂತಹ ನಾಮ್ಕಾ ರೆಸಾರ್ಟಲ್ಲಿದ್ದೀವಿ. ಇಲ್ಲಿಂದ ವ್ಯೂನೇ ಅತ್ಯಾಕರ್ಷಕವಾಗಿರುತ್ತೆ. ಅಲ್ಲಿ ಕೆಳಗೇನು ಕಾಣ್ತಾ ಇದೆ ಪದುಮ್ ಟೌನ್ ಅದು. ಇಲ್ಲಿ ಬಂದರೆ ಏನೋ ಒಂಥರ ಪ್ರಕೃತಿಗೆ ಬಹಳ ಹತ್ತಿರವಾಗಿದ್ದೀವಿ ಅನಿಸುತ್ತೆ. ಇವತ್ತಿನ ಏನು ರೈಡ್ ಇತ್ತು, ನೀವು ಲ್ಯಾಂಡ್ಸ್ಕೇಪು ಮತ್ತು ಆ ನೇಚರ್ನ ಇಮ್ಯಾಜಿನೇ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ಚೆನ್ನಾಗಿತ್ತು. How is that, Josh, boys? Hey! I was waiting for the sunset at Padam. ಎಲ್ಲಿ ಸನ್ಸೆಟ್? ಆಯ್ತು ಸನ್ಸೆಟ್ ಆಯ್ತು. ಎಲ್ಲ ವಸ್ತುರಮ್ಮ ಲಡಾಖ್ ಎಸ್ಪೆಷಲಿ ಜನ್ಸ್ಕಾರ್ ಏನಿದೆ, ಇಲ್ಲಿ ಬ್ಯೂಟಿ ಮತ್ತು ನೇಚರ್ ಯಾವಲ್ಲೂ ಜೊತೆಗಿರುತ್ತೆ. ನಮಗೆ ತುಂಬ ಜನ ಕೇಳ್ತಾರೆ ಯಾಕಪ್ಪ ಅಷ್ಟೊಂದು ಬೈಕಲ್ಲಿ ಓಡಾಡ್ತೀರ ಅಂತ. ಬಿಕಾಸ್ ದರ್ ಇಸ್ ಅ ಸೇಯಿಂಗ್, ಫಾಲೋ ಅವರ್ ಪ್ಯಾಷನ್ ಅಂಡ್ ನೇಚರ್ ವಿಲ್ ಗೈಡ್ ಯು ಅಂತ. ಒಂದ್ಸತಿ ಬಂದು ನೋಡಿ ಲಡಾಖಿಗೆ, ನೇಚರ್ ವಿಲ್ ಡೆಫಿನೆಟ್ಲಿ ಗೈಡ್ ಯು. ಟುಮಾರೋ ಮಾರ್ನಿಂಗ್ ವಿ ಆರ್ ಲಿವಿಂಗ್ ಟು ಸರ್ಚ್ ಯು. ಸಿಗೋಣ ಬೆಳಗ್ಗೆ. ಟೇಕ್ ಕೇರ್ ಅಂಡ್ ಗುಡ್ ನೈಟ್.